ಮೂರು ಕಡೆ ರೋಡ್ ಇದೆ, ಅಲ್ಲಿ ಸೈಟ್ ಗುರೂಜಿ ತಗೋಬೇಕಾ ಬೇಡವಾ ಬೆಲ್ಲ ಎದುರಿಸ್ತಾ ಇದ್ದಾರೆ ಕೆಟ್ಟಾಗುತ್ತೆ ಅಂತ. ಆದರೆ ನನಗೆ ಮೋಸ ಮಾಡುವ ತಂತ್ರಗಳು ನನಗೆ ಇಷ್ಟ ಆಗಲ್ಲ. ಸೊ ವಾಸ್ತು ಬಗ್ಗೆ ನಾನು ಸಂಪೂರ್ಣವಾಗಿ ನಿಮ್ಗೆ ವಿವರಿಸಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ಆ್ಯಕ್ಚುಲಿ ನಾನು ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ವಾಸ್ತು ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದೀನಿ. ಅದು 1 ವರ್ಷ ಆಗಿದೆ ಮಾಡಿ ಅನಿಸುತ್ತೆ. ಕೆಲವರು ಸಿಗ್ತಾ ಇಲ್ವೇನೋ, ಕೆಲವರು ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ಕೆಲವರು ಗೊಂದಗಳಿದೆ. ಇಲ್ಲಿ ಮುಖ್ಯವಾಗಿ ರೀಸೆಂಟ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, 3 ಕಡೆ ರೋಡ್ ಇದೆ, ಅಲ್ಲಿ ಸೈಟ್ ಗುರೂಜಿ ತಗೋಬೇಕಾ ಬೇಡವಾ ಬೆಲ್ಲ ಎದುರಿಸ್ತಾ ಇದ್ದಾರೆ ಕೆಟ್ಟಾಗುತ್ತೆ ಅಂತ. ಕೆಲ ಕಡೆ ಇನ್ನೊಬ್ರು ಕೇಳ್ತಾರೆ ರೋಡ್ ಕುತ್ತಿದೆ, ಈಗ ನಿಮ್ಮ ಮನೆ ಇರುತ್ತೆ ರೋಡ್ ಬಂದು ಹಿಂಗೊಡೆ ರೋಡ್ ಕುತ್ತು ಅಂತ ಕರೀತಾರೆ, ಅದಿದೆ, ಅದೇನು ಮಾಡೋದು, ಅದನ್ನು ಕೆಟ್ಟದಾಗತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ವಾಸ್ತು ಬಗ್ಗೆ ನಾನು ಸಂಪೂರ್ಣವಾಗಿ ನಿಮ್ಗೆ ವಿವರಿಸಿದ್ದೀನಿ. ನೋಡ್ರಪ್ಪ, ವೆರಿ ಸಿಂಪಲ್. ನಾನು ಸುಮ್ಮನೆ ಮಾತಾಡೋದಲ್ಲ, ನಾನು ವಾಸ್ತು ತಜ್ಞನಾಗಿದ್ದೆ. ಆದರೆ ನನಗೆ ಮೋಸ ಮಾಡುವ ತಂತ್ರಗಳು ನನಗೆ ಇಷ್ಟ ಆಗಲ್ಲ. ನನಗೆ ಅರ್ಥವಾಗದ ವಿಚಾರಗಳನ್ನು, ನಾನು ಅನುಭವಿಸದ ವಿಚಾರಗಳನ್ನು ಹೇಳೋಕ್ಕೂ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ವಾಸ್ತು ಎಕ್ಸ್ಪರ್ಟ್ ಆಗಿಲ್ಲ, ಜೋರಾಗೆ ದುಡ್ಡು ಮಾಡಿಲ್ಲ, ಬಿಟ್ಬಿಟ್ಟೆ. ಇದರಲ್ಲಿ ಅಷ್ಟೊಂದು ಸತ್ಯ ಇಲ್ಲ ಅಂದ್ಬಿಟ್ಟು ನಾನು ಬಿಟ್ಟೆ. ಅದು ಆ ಒಂದು 25-30 ವರ್ಷದಿಂದಗಳು ಈ ವಾಸ್ತು ಪುಸ್ತಕಗಳು ನನ್ನ ಹತ್ರ ಇಷ್ಟೊಂದಿದ್ದು ಎಲ್ಲ ಕೆಲವರಿಗೆಲ್ಲ ಕೊಟ್ಬಿಟ್ಟೆ ಹಾಗೇ. ಸೊ ಅದೆಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಂಗಾಗುತ್ತೆ ಹಿಂಗಾಗುತ್ತೆ ಎಲ್ಲ ಎದುರಿಸಿದ್ರು. ಸೊ ಅದನ್ನು ಓದಿ ನನಗೂ ಕ್ಯೂರಿಯಾಸಿಟಿ ಬಂದು ಸ್ಟಾರ್ಟ್ ಮಾಡಿದೆ. ನೋಡಿ, ನನ್ನ ಜೀವನ ಅನುಭವದಲ್ಲಿ ಹೇಳ್ತೀನಿ, ವಾಸ್ತುಶಾಸ್ತ್ರ ಅನ್ನುವುದು 100% ಪುಸ್ತಕದಲ್ಲಿ ಬರೆದಿದ್ದಾರೆ. ವಾಸ್ತು ಬಗ್ಗೆ ಏನೇನು ನೆಗೆಟಿವ್ ಎಲ್ಲ ಹೇಗೆ ಮಾತಾಡ್ತಾರೆ ಅದೆಲ್ಲ ಕಪೋಲ ಕಲ್ಪಿತ ಸುಳ್ಳು ಸೃಷ್ಟಿಗಳು, ಅದು ಸತ್ಯ ಅಲ್ಲ. ಹಿಂದಿನ ಕಾಲದಲ್ಲಿ ಕೆಲವರು ಯಾಕೆ ವಾಸ್ತು ಮಾಡಿದರೆ, ಮನೆಗೆ ಚೆನ್ನಾಗಿ ಗಾಳಿ ಬೆಳಕು ಬರಬೇಕು, ಅದ್ರ ಬಗ್ಗೆ ವಿಶ್ಲೇಷಣೆ ತುಂಬ ಕೊಟ್ಟಿದ್ದೀನಿ. ಮಾರುತಗಳು ಬರ್ತಾ ಇರ್ತವೆ, ಗಾಳಿಯ ಚಲನೆ ಬದಲಾವಣೆ ಆಗ್ತಾ ಇರುತ್ತೆ, ಸೂರ್ಯನ ಚಲನೆ ಬದಲಾಗ್ತಾ ಇರುತ್ತೆ, ಗಾಳಿ ಬೆಳಕು ಮನೆಗೆ ಹೇಗೆ ಬರಬೇಕು ಅದು ತುಂಬ ಮುಖ್ಯವಾದದ್ದು. ಆ ದಿಸೆಯಲ್ಲಿ ಕೆಲವಾರು ಪದ್ಧತಿಗಳನ್ನು ಹೇಳಿದ್ರು, ಜನಗಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಎದುರಿಸ್ಬಿಟ್ಟು ಹಿಂಗೆ ಮಾಡು, ಹಿಂಗೆ ಒಳ್ಳೇದಾಗುತ್ತೆ, ಈ ಕಡೆ ಗ್ಯಾಪ್ ಬಿಡು, ಈ ಕಡೆ ಹಿಂಗೆ ಮಾಡು, ಈ ಕಡೆ ಮರ ಬೆಳೆಸ್ಬೇಡ, ಹಂಗೆ ಹಿಂಗೆ ಹೇಳಿದ್ರು ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನಿಲ್ಲಪ್ಪ. ವೆರಿ ಸಿಂಪಲ್, ಅದು ನೆನ್ಪಿಟ್ಕೊಳ್ಳಿ. ನೀವು ವಾಸ್ತು ಫಾಲೋ ಮಾಡಬೇಕಾ, ಮನೆಗೆ ಎಲ್ಲಿ ಗಾಳಿ ಬೆಳಕು ಬರೋಂಗೆ ನೋಡ್ಕೊಂಡು ಮಾಡಿ, ಅದೇ ವಾಸ್ತು, ಬೇರೆ ಏನೇನೂ ಇಲ್ಲ. ತುಂಬ ಜನ ಮೇನ್ ಡೋರ್ ಒಡೆದಾಕಿರೋದು, ಕಿಟಕಿಗಳನ್ನ ಒಡೆದಾಕಿರೋದು, ಏನೇನೋ ಮಾಡಿರೋದು, ಪಿರಮಿಡ್ಗಳು ಇಡೋದು, ಯಂತ್ರ ತಂತ್ರ ಕಟ್ಟೋದು, ಮೇಲೆ ಅದು ಮಾಡೋದು, ಇದೆಲ್ಲ ಮಾಡಿ ಜನಗಳು ತುಂಬ ಮೋಸ ಮಾಡಿದ್ದಾರೆ, ಹಣ ಮಾಡ್ಕೊಂಡಿದ್ದಾರೆ. ರೀಸೆಂಟಾಗಿ ನೋಡಿದ್ರಲ್ಲ, ಸರಳ ವಾಸ್ತು ಒಂದು ಮಾಡಿದ್ರೆ ಗುರೂಜಿ, ಅವ್ರಿಗೆ ಗೊತ್ತಾಗಲ್ಲ, ಪಾಪ ತಿವ್ದು ಸಾಯಿಸ್ಬಿಟ್ರು ಅವ್ರನ್ನ. ಹಿಂಗೆ ಈ ವಾಸ್ತು ಬಗ್ಗೆ ಬಿಡಿ. ಸೊ ನಿಮ್ಮ ಸರಳವಾಗಿ ಹೇಳ್ತೀನಿ, ನಾವು ಕೇಳಿದ್ರಲ್ಲಪ್ಪ, 3 ಕಡೆ ರೋಡ್ ಬಂದರೆ ಯಾಕಲ್ಲಿ ಮನೆ ಕಟ್ಟಬಾರ್ದು ಅಂತಾರೆ ಅಂದರೆ, ವೆಹಿಕಲ್ಸ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ, ಧೂಳು ಜಾಸ್ತಿ ಬರುತ್ತೆ, ಶಬ್ದ ಜಾಸ್ತಿ ಬರುತ್ತೆ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಇವೆಲ್ಲವೂ ಜಾಸ್ತಿ ಆದಾಗ ಅದು ದೇಹದ ಮೇಲೆ ಎಫೆಕ್ಟ್ ಆಗುತ್ತೆ, ನಿದ್ರೆ ಸರಿಯಾಗಿ ಬರೋದಿಲ್ಲ, ಆರೋಗ್ಯ ಹಾಳಾಗುತ್ತೆ. ಸೊ ಇಲ್ಲಿ 3 ಕಡೆ ರೋಡ್ ಇತ್ತು, ಅದಕ್ಕೆ ಆರೋಗ್ಯ ಹಾಳಾಯಿತು, ಏನೇನು ಕೆಟ್ಟದಾಯಿತು ಅಂತೀರಿ, ಮನಸ್ಸು ಟೆನ್ಷನ್ ಆಗ ತಪ್ಪು ನಿರ್ಧಾರ ತಗೋತೀರ, ಬಿಸ್ನೆಸ್ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, 3 ಕಡೆ ರೋಡ್ ಇರೋ ಕಡೆ ಮನೆ ಕಟ್ಟಬೇಡ ಅಂತಾರೆ, ಆ ಸೈಟ್ ತಗೋಬೇಡ ಅಂತಾರೆ. ಇಷ್ಟೇ. ನಿಮಗೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಳಗಡೆ ಇದ್ದು ಅಲ್ಲಿ ಏನು ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇಲ್ಲ ಅಂದರೆ ಆ ಸೈಟ್ ತಗೊಳ್ಳಿ, ತುಂಬ ಶ್ರೇಷ್ಠವಾದದ್ದು. ಏಕೆ ಗೊತ್ತಾ, 3 ಕಡೆ ಖಾಲಿ ಇರುತ್ತಲ್ವಾ, ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಆದರೆ ನೀವು ಟ್ರಾಫಿಕ್ ಇರೋ ಕಡೆ, ಜಾಸ್ತಿ ವೆಹಿಕಲ್ ಮೂವ್ಮೆಂಟ್ ಇರೋ ಕಡೆ ನೀವು ತೊಗೊಂಡ್ರೆ ಅಲ್ಲಿ ಯಾವಾಗಲೂ ನಾಯ್ಸ್ ಪೊಲ್ಯೂಷನ್ ಮತ್ತು ಗಾಳಿ ಮಾಲಿನ್ಯ, ವಾಯು ಮಾಲಿನ್ಯದಿಂದ ಆರೋಗ್ಯ ಹಾಳಾಗುತ್ತೆ. ಆಗ ಏನು ಮಾಡಬೇಕು, ತುಂಬ ಜನ ಎದ್ರುಕೊಂಡು ಏನು ಮಾಡ್ತಾರೆ ಗೊತ್ತಾ, ವಾಸ್ತು ಪ್ರಕಾರ ಸರಿ ಇಲ್ಲ ಅಂದ್ಬಿಟ್ಟು ಕಡಿಮೆ ರೇಟ್ ಹೋಗ್ತಾರೆ. ತೊಗೊಂಡು ಆ ಏರಿಯಾ ಅನಲೈಸ್ ಮಾಡಿ ಕಮರ್ಷಿಯಲ್ ಮಾಡೋದಾದ್ರೂ ಮಾಡಬೇಡಿ. ಕೆಳಗಡೆ ಎಲ್ಲ ಅಂಗಡಿಗಳು, ಫಸ್ಟ್ ಫ್ಲೋರು ಆಫೀಸು, ಸೆಕೆಂಡ್ 3rd ಫ್ಲೋರ್ ಬೇರೆ ಏನಾದರೂ, ಈ ರೀತಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಬಿಟ್ರೆ ನಿಮಗೆ ಸಮಸ್ಯೆ ಇಲ್ಲ. ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದ್ದಾಗ ಏನೂ ಇಲ್ಲ ಅಂದರೆ ಮಾಮೂಲಿ ನೀವು ಮನೆ ಕಟ್ಕೊಳ್ಳಿ, ನೀವು ಆರಾಮಾಗಿರಿ, ಏನು ತಪ್ಪಿಲ್ಲ. ನೆಕ್ಸ್ಟ್ ಕಮ್ಸ್ ರೋಡ್ ಕುತ್ತು ಅಂತ ಬರುತ್ತೆ. ಈ ಥರ ಬಿಲ್ಡಿಂಗ್ಗಳಿರ್ತವೆ, ಈ ಕಡೆ ಬಂದು ರೋಡ್ ಕುತ್ತು ಅಂತ ಬರ್ತಾರೆ. ಅಲ್ಲಿ ಹೆಂಗೆ ಮಾಡ್ತಾರೆ ಗೊತ್ತಾ, ಕೆಲವು ಶಾಸ್ತ್ರ ಹೇಳ್ಬಿಡ್ತಾರೆ. ಅವ್ನು ಜ್ಯೋತಿಷ್ಯತೆ ಹೋದಾಗ, ಯಾರ್ಯಾರ ಹತ್ರ ಹೋದಾಗ ಅವ್ರು ಹೇಳ್ಬಿಡ್ತಾರೆ, ಇಲ್ಲಿ ಒಂದು ಗಣೇಶಂದು ಇಟ್ಬಿಡಿ, ಒಂದು ಗಣೇಶನ ಫೋಟೋ ಹಾಕ್ಬಿಡಿ, ಅಥವಾ ಕಲ್ಲಲ್ಲಿ ಗಣೇಶನ ಮಾಡಿ ಇಟ್ಬಿಡಿ. ಕೆಲವರು ದೇವ್ರ ಮನೆ ಥರನೇ ಮಾಡಿಬಿಟ್ಟಿರ್ತಾರೆ ಗಣೇಶನ. ಸೊ ಈ ರೋಡಲ್ಲಿ ಏನೇನೆಲ್ಲ ಕೆಟ್ಟದಾರ ಪಾಪ ಗಣೇಶ ತಡೀತಾ ಇರಬೇಕು, ಇನ್ನು ಇಟ್ಬಿಟ್ಟಿದ್ದಾನಲ್ಲ, ಅದಕ್ಕೋಸ್ಕರ ಅವ್ನು 24 hours ಗಣೇಶನ ಕಾಲು ಇಟ್ಬಿಡ್ತಾರೆ.
ಈ ಥರ ಸಿಲ್ಲಿ ಥಿಂಕಿಂಗು. ಹಂಗೆ ಯೋಚನೆ ಮಾಡೋದಲ್ವಾ, ಪಾಪ ನೀನು ಅಲ್ಲಿ ಇಟ್ಬಿಟ್ಟಿದ್ದೆ ಗಣೇಶ ಕಾಯ್ತಾನೆ ಇರಬೇಕಾ? ಅದು ನಿಮ್ಮ ಮನಸ್ಸಿನ ನಂಬಿಕೆ. ಅದೇನಾಗಲ್ಲ, ಏನಾರ ಬಂದರೆ ವೆಹಿಕಲ್ ಬಂದರೆ ಪ್ರಾಬ್ಲಮ್ ಆಗುತ್ತೆ, ಮಾಮೂಲಿ ಸೌಂಡ್ ಇದಾಗುತ್ತೆ ಅಂತ ಹೇಳ್ತಾರೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ರೋಡ್ ಕೂತಿದ್ರೆ ಏನಾಗಲ್ಲ, ಕಮರ್ಷಿಯಲ್ ಏರಿಯಾದಲ್ಲಿ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ, ಹಿಂಗೆ ಹೋಗ್ತಾ ಇರ್ತಾರೆ, ಹಿಂಗೆ ಬಂದು ಡೈರೆಕ್ಟ್ ಹೊಡಿತಾ ಇರುತ್ತೆ, ಅಷ್ಟೇ ಹೊರತು ಬೇರೇನೂ ಅಲ್ಲ. ಯಾವ ಕುತ್ತು ಇಲ್ಲ, ಯಾವ ದೋಷ ಇಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ, ಈ ವಿಚಾರ ಹೇಳ್ಬೇಕಾದ್ರೆ ಸುಮ್ಮನೆ ಅಲ್ಲ, ನಿಮ್ಗೆ ಸ್ವಲ್ಪ ಹಣ ಖರ್ಚಾಗುತ್ತೆ, ಬೇಕಾದ್ರೆ ಪ್ರಾಕ್ಟಿಕಲಾಗಿ ಟೆಸ್ಟ್ ಮಾಡಿ ನೋಡಿ. ಸಿಂಪಲ್ ಆದರೆ ಈ ಕಡೆ ಮಡಿಕೇರಿ ಕಡೆ ಹೋಗಿ ಕೂರ್ಗ್ ಸೈಡ್ ಹೋದ್ರೆ ನಿಮಗೆ ಅಲ್ಲಿ ಒಳಗಡೆ ಹೋದಾಗ ನೋಡಿ, ಇಲ್ಲಿ ದೊಡ್ಡ ಗುಡ್ಡ ಇರುತ್ತೆ, ಇಲ್ಲೊಂದು ಮನೆ ಕಟ್ಟಿರ್ತಾರೆ, ಈಸ್ಟ್ ಫುಲ್ ಕವರ್ ಆಗಿರುತ್ತೆ. ಇವನ್ ಹೇಳಬೇಕು ಅಂದರೆ ನಮ್ಮ ಮಿಸ್ಸಸ್ ಅವರು ಕೂಡ ಕೂರ್ಗ್ ಕಡೆಯವರು, ಅವ್ರ ಮನೆ ಇರೋದು ಹಂಗೇನೆ. ಅಂದರೆ ಪೂರ್ತಿ ಪಶ್ಚಿಮಕ್ಕೆ ಫುಲ್ ಖಾಲಿ, ಹಿಂಗೆ ಡೌನ್ ಕಾಫಿ ತೋಟ, ಈ ಕಡೆ ಫುಲ್ ಗುಡ್ಡ, ಇಲ್ಲಿ ಅವ್ರದ್ದು ಮನೆ ಇದೆ, ಇಲ್ಲಿ ಮನೆ ಇದೆ. ಈಸ್ಟ್ ಫುಲ್ ಕವರ್ ಬೆಟ್ಟ, ಕೆಳಗಡೆ ವಾಸ್ತು ಫುಲ್ ಡೌನು ವೆಸ್ಟು. ಸೊ ವಾಸ್ತು ಪ್ರಕಾರ ಮಾಡೋಂಗಿಲ್ಲ. ನಾರ್ತ್ ವೆಸ್ಟು ನೈಋತ್ಯ ಮೂಲೆ ಫುಲ್ ಡೌನು, ವಾಸ್ತು ಪ್ರಕಾರ ಮನೆ ಕಟ್ಟಂಗಿಲ್ಲ. ಅರ್ಥ ಆಗ್ತಿದೆಯಾ? ಈಶಾನ್ಯದಲ್ಲಿ ಫುಲ್ ಬೆಟ್ಟ. ಈಗ ಅವರು ಬದುಕು ಸಾಕ್ತಾ ಇಲ್ವಾ? ನನ್ನ ಹೆಂಡತಿ ಮನೆ ಕಥೆನೇ ಇದು. ಅರ್ಥ ಆಗ್ತಿದೆಯಾ? ಹೀಗೆ ಸ್ವಲ್ಪ ನೀವು ಒಳಗಡೆ ಹೋಗ್ತಾ ಹೋಗಿ. ನಾನು ಅಲ್ಲಿ ಹೋದಾಗೆಲ್ಲ ಹಿಂದೆ ನೋಡ್ತಾ ಇರ್ತೀನಿ ಈ ವಾಸ್ತು ಪ್ರಕಾರ ಕೆಲವು ಮನೆಗಳು. ರೋಡಲ್ಲಿ ವಾಕ್ ಹೋದಾಗ 3 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ವಾಕ್ ಹೋದಾಗ ಇದನ್ನೇ ಅಬ್ಸರ್ವ್ ಮಾಡೋದು. ಹೀಗೆ ಅದಾದಮೇಲೆ ನಾನು ಈ ಕಡೆ ಡಾರ್ಜಿಲಿಂಗ್ ಕಡೆ ಟ್ರಿಪ್ ಹೋಗಿದ್ದೆ. ಅಲ್ಲಿ ನೋಡಬೇಕು 15 ಅಡಿ 10 ಅಡಿ ರೋಡು, ಏನು ವೆಹಿಕಲ್ ಎಷ್ಟು ಕಷ್ಟದಲ್ಲಿ ಹೋಗ್ತವೆ ಗೊತ್ತಾ? ಕಲ್ಲು ಗುಡ್ಡದಲ್ಲಿ ಮನೆಗಳು ಹೆಂಗೆ ಕಟ್ಟಿದ್ದಾರೆ ಗೊತ್ತಾ? 100%, 1000% ವಾಸ್ತು ಇಲ್ಲವೇ ಇಲ್ಲ ಆ ಗುಡ್ಡಗಾಡಿನಲ್ಲಿ. ಒಳಗಡೆ ಹೋದಾಗ ಟ್ರಿಪ್ ಹೋದಾಗ ಗೊತ್ತಾಗುತ್ತೆ. ರೀಸೆಂಟಾಗಿ ನಾನು ಹಿಮಾಲಯಸ್ ಕಡೆ ಟ್ರಿಪ್ ಹೋಗಿದ್ದೆ. ಇಲ್ಲಿ ನಮಗೆ ಕಾರ್ಗಿಲ್ಲು, ಲೇ, ಲಡಾಖು ಆ ಕಡೆ ಟ್ರೆಕ್ಕಿಂಗ್ ಹೋಗಿದ್ವಿ. ಟ್ರೆಕ್ಕಿಂಗ್ ಹೋದಾಗ ಒಳಗಡೆ ಎಲ್ಲ ಹೋದಾಗ ಹಳ್ಳಿ, ಬರೀ ಜಾಗ ನೋಡೋಕೆ ಹೋಗಿರಲಿಲ್ಲ. 11 ಡೇಸು ಟ್ರೆಕ್ಕಿಂಗ್ ಒಳಗಡೆ ಎಲ್ಲ ಹೋಗಿದ್ವಿ. ಅಲ್ಲಿ ನೋಡಿದಾಗ ಹೇಗಿದೆ ಅಂದರೆ ಅದಂತೂ ಮರಗಿಡಗಳೇ ಇಲ್ಲ. ಕೆಲವು ಕಡೆ ಬರೀ ಗುಡ್ಡಗಳನ್ನೇ. ಮಳೆಗಾಲದಲ್ಲಿ ಫುಲ್ ಹಿಮ ಬಿದ್ದಿರುತ್ತೆ, ಮಳೆ ಬೀಳ್ತಾ ಇರುತ್ತೆ. ಆ ಥರ ಸ್ಥಳಗಳಲ್ಲಿ ಪಾಪ ಅಲ್ಲಿರ್ತಕ್ಕಂಥವ್ರು ಎಲ್ಲ ಬಡವರ ಮಕ್ಕಳುಗಳು ಮಿಲ್ಟ್ರಿನಲ್ಲಿದ್ದಾರೆ. ಅವರು ಮನೆಗಳು ನೋಡಬೇಕು, 1% ವಾಸ್ತು ಇರೋದಿಲ್ಲ. ಸುಮ್ಮನೆ ಹಿಂಗೆ ಮನೆ ಕಟ್ಕೊಂಡಿರುತ್ತೆ, ಎಲ್ಲೋ ನಿಂಗೆ ರೋಡ್ ಹಿಂಗೆ ಹೋಗ್ತಾ ಇರುತ್ತೆ. ಪಾಪ ಅಲ್ಲಿ ಜೀವನ ಸಾಕ್ತಾ ಇದೆ. ಆದರೆ ಅವರು ನಮ್ಮ ದೇಶವನ್ನು ಕಾಪಾಡ್ತಾ ಇದ್ದಾರೆ. ಈ ವಾಸ್ತು ತಜ್ಞರು, ವಾಸ್ತುವನ್ನು ಫಾಲೋ ಮಾಡ್ತಕ್ಕಂಥವ್ರು, ಪೂಜೆ ಪುನಸ್ಕಾರ ಮಾಡೋರು, ಏನು ಅಲಂಕಾರ ಮಾಡ್ಕೊಳ್ಳೋರು ನಮ್ಮ ದೇಶ ಕಾಪಾಡ್ತಾ ಇಲ್ಲ. ಅವರು ಬರೀ ಭಾವನೆಗಳ ಮೇಲೆ ಆಟ ಆಡಿ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಏನೂ ವಾಸ್ತು ಇಲ್ಲದ ಬುದ್ಧಿಸಮ್ ಅಂದರೆ ಮೂರ್ತಿ ಪೂಜೆಯೂ ಇಲ್ಲದ ಬುದ್ಧಿಸಮ್ ಫಾಲೋ ಮಾಡಿಕೊಂಡು ಅಲ್ಲಿ ಮನೆಗಳು ಕಟ್ಕೊಂಡು ಒಂದೊಂದು ಮನೆಯಲ್ಲಿ ಪ್ರತಿಯೊಬ್ಬ ಮಗನೂ ಕೂಡ ಮಿಲಿಟರಿಲಿರ್ತಾರೆ. ಅವನು ಚಳಿನಲ್ಲಿ ಬಿಸಿಲಿನಲ್ಲಿ ನಿಂತುಕೊಂಡು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಯಾರು? ಶಾಸ್ತ್ರವಿಲ್ಲದ, ವಾಸ್ತುವಿಲ್ಲದ, ಪೂಜೆ ಪುನಸ್ಕಾರ ಹೋಮ ಹವನಗಳಿಲ್ಲದ ವ್ಯಕ್ತಿಗಳು ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ತುಂಬ ಜನ. ಯಾಕೆಂದರೆ ಅವರೆಲ್ಲ ತುಂಬ ಜನ ಅಲ್ಲಿ ಇಂಟೀರಿಯರ್ ಬುದ್ಧಿಸಮ್ ಫಾಲೋ ಮಾಡೋರು. ಬುದ್ಧಿಸಮ್ ಅಂದರೆ ಬರೀ ಧ್ಯಾನ ಮಾಡೋದು ಅಷ್ಟೇ, ಮನಸ್ಸನ್ನು ಖಾಲಿ ಮಾಡೋದು ಅಷ್ಟೇ, ಬೇರೆ ಏನೂ ಇಲ್ಲ. ಅಲ್ಲಿ ಹೋಗಿರೋದೆಲ್ಲ ನಾನು ವೀಡಿಯೋಗಳು ಮಾಡಿ ಹಾಕಿದ್ದೆ, ತುಂಬ ಜನ ನೋಡಿರಲ್ಲ. ಈ ರೀಸೆಂಟ್ ವೀಡಿಯೋ ಮಾತ್ರ ನೋಡ್ತಾರೆ, ಹಿಂದಕ್ಕೆ ಹೋಗಿ ನೋಡಿ, ಎಷ್ಟೊಂದು ನಾಲೆಡ್ಜ್ ಬರುತ್ತೆ. ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹಾಕಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಡೋಂಟ್ ಬಿಲೀವ್ ವಾಸ್ತು ನಂಬಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಾ? ಬಿಲೀವ್ ಇನ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ನಂಬು, ಪ್ರಕೃತಿಯನ್ನು ನಂಬು, ಪ್ರಕೃತಿಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಅದನ್ನು ಕಲ್ತ್ಕೋ. ಒಳ್ಳೆ ಗಾಳಿಯನ್ನು ಉಪಯೋಗಿಸ್ಕೋ, ಒಳ್ಳೆ ಬೆಳಕನ್ನು ಉಪಯೋಗಿಸ್ಕೋ, ಒಳ್ಳೆ ನೀರನ್ನು ಉಪಯೋಗಿಸ್ಕೋ, ಒಳ್ಳೆ ಈ ಭೂಮಿ ಮೇಲೆ ಬೆಳೀತಕ್ಕಂಥ ಹಣ್ಣು ಹಂಪಲ ತರಕಾರಿಗಳನ್ನು ಉಪಯೋಗಿಸ್ಕೋ. ಸೊ ಆಕಾಶ ತತ್ವ, ಖಾಲಿಯ ತತ್ವ ಎಷ್ಟು ಖಾಲಿದೆ ಅಂದರೆ ಕಲ್ಪನೆಯನ್ನು ಮಾಡ್ಕೊಳಕ್ಕಾಗಲ್ಲ. ಆ ಬ್ರಹ್ಮಾಂಡದ ಖಾಲಿಯನ್ನು ನಿನ್ನ ಮನಸ್ಸಿನಲ್ಲಿ ತಂದುಕೊಂಡು ಮನಸ್ಸನ್ನು ಖಾಲಿ ಮಾಡು, ನೆಮ್ಮದಿಗಿರು. ಡೋಂಟ್ ವರಿ ಅಬೌಟ್ ವಾಸ್ತು. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.